ಈ ಸದನ ಹೇಳುವುದಕ್ಕೆ ಬಯಸ್ತೇನೆ. ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಸದನವು ಅತ್ಯಂತ ಪವಿತ್ರವಾದ ಮತ್ತು ಸಭಾಧ್ಯಕ್ಷರಿಗೆ ಅತ್ಯಂತ ಗೌರವವಾದದ್ದು. ಸದನದ ಕಾರ್ಯಕಲಾಪಗಳು ಅಡ್ಡಿಪಡಿಸುತ್ತಾ ಸಭಾಧ್ಯಕ್ಷರ ಪೀಠ ಲೆಕ್ಕಿಸದೆ ಈ ಸಂಸದೀಯ ವ್ಯವಸ್ಥೆಗೆ ಧಕ್ಕೆ ಬರುವಂತೆ ಈ ಸದನದಲ್ಲಿ ಯಾರಾದರೂ ಅಗೌರವವಾಗಿ ಅಶಿಸ್ತಿನಿಂದ ಮತ್ತು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ. ಯುಟಿ ಖಾದರ್ ಶ್ರಮಿಸುತ್ತಾರೆ, ಅದು ಈ ಪೀಠ ಶ್ರಮಿಸುವುದಿಲ್ಲ. ಆದ ಕಾರಣ ಮಾನ್ಯ ಸದಸ್ಯರಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿಎನ್, ಎಸ್ಆರ್ ವಿಶ್ವನಾಥ್, ಬಿಎ ಬಸವರಾಜ್, ಎಂಆರ್ ಪಟೇಲ್, ಚನ್ನಬಸಪ್ಪ, ಬಿ ಸುರೇಶ್ ಗೌಡ, ಉಮ್ಮನಾಥ್ ಕೋಟ್ಯಾನ್, ಶರಣ್ ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬಿಲ್ದಲ್, ಸಿಕೆ ರಾಮಮೂರ್ತಿ, ಯಶ್ಪಾಲ್ ಸ್ವರ್ಣ, ಹರೀಶ್ ಬಿಪಿ, ಡಾಕ್ಟರ್ ಭರತ್ ಶೆಟ್ಟಿ, ವಿನಯ್ ಮುನಿರತ್ನ, ಬಸವರಾಜ್ ಮುತ್ತಿಮೂಟ್, ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳ ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ. ಮಾನ್ಯ ಸಚಿವರು, ಅಧ್ಯಕ್ಷರೇ, ಫಸ್ಟ್ ಮೇಜರ್ ಅಪ್ಡೇಟ್ ಇದು. ಬಿಜೆಪಿ ಶಾಸಕರು ಸಸ್ಪೆಂಡ್. ಯಾರು ಸದನದಲ್ಲಿ ಕೋಲಾಹಲಕ್ಕೆ ಕಾರಣ ಆದ್ರೂ ಸ್ಪೀಕರ್ ಸ್ಥಾನಕ್ಕೆ ಪೇಪರ್ ಅನ್ನ ಎಸೆದ್ರೋ ಆ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸ್ವತಃ ಸ್ಪೀಕರ್ ಯುಟಿ ಖಾದರ್ ಅವರು ಈಗ ತಾನೇ ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಬಿಜೆಪಿ ಶಾಸಕರು ಸಸ್ಪೆಂಡ್. ಸದನದಲ್ಲಿ ಸ್ಪೀಕರ್ ಕುರ್ಚಿಗೆ ಪೇಪರ್ ಎಸೆದಿರುವ ಪೈಕಿ ದೊಡ್ಡನಗೌಡ, ಅಶ್ವಥ್ ನಾರಾಯಣ್ ಸಸ್ಪೆಂಡ್ ಆಗಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಯುಟಿ ಖಾದರ್ ಅವರು ಈಗ ತಾನೇ ಪ್ರಸ್ತಾಪ ಮಾಡ್ತಾ ಇದ್ರು. ಎಲ್ಲಾ ಅಧಿಕಾರ ಕೂಡ ಸದನದಲ್ಲಿ ಸ್ಪೀಕರ್ ಸ್ಥಾನಕ್ಕೆ ಅದರದೇ ಆದಂತಹ ಗೌರವ ಇದೆ, ಸದನಕ್ಕೂ ಕೂಡ ಗೌರವ ಇದೆ. ಅದನ್ನ ಮೀರಿ ವರ್ತನೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಯಾಕೆ ಕೂತ್ಕೊಂತೀರಾ ನೀವೆಲ್ಲ ಮಂತ್ರಿಗಳಾಗಿ? ನೀವು ನಾಳೆ ನಿಮಗೂ ಆದ್ರೆ ದಲಿತರ ಎಷ್ಟು ಜನ ಮಾತನಾಡೋರು ಅವರು ಸಹಿತ ಕಾಗದವನ್ನ ಬೀಸಿದ್ರು. ಈ ಕಾಗದವನ್ನ ಈ ರೀತಿ ಒಂದು ಪಾಟೀಲ್ಗೆ ಗುಂಡಾಗಿರಿ ವರ್ತನೆ ಮಾಡೋದನ್ನ ಯಾವ ಕಾರಣಕ್ಕೂ ಈ ಸದನ ಸಹಿಸೋದಿಲ್ಲ. ಇಲ್ಲಿ ಶಿಸ್ತು ಇರಬೇಕು, ಜನರ ಕಾಳಜಿ ಇರಬೇಕು, ಪರಸ್ಪರ ಗೌರವ ಇರಬೇಕು, ಪೀಠಕ್ಕೆ ಗೌರವ ನೀಡತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದು ಕಾನೂನು ಹೌದು, ನಿಯಮನೂ ಹೌದು, ನಮ್ಮ ಕರ್ತವ್ಯನೂ ಹೌದು. ಆದರೆ ಅದಕ್ಕೆ ಧಿಕ್ಕರಿಸಿ ನಡೆದಿರ್ತಕ್ಕಂಥ ಈ ಎಲ್ಲ ಎಲ್ಲಿವರೆಗೆ ಮಕ್ಕಳಿಗೆ ಬಂದು ಹೆಗಲಿಗೆ ಹೆಗಲು ಹಚ್ಚುವಂತ ಸಂಸದೀಯ ಸಚಿವರಿಗೇನು ಅನ್ನಿಸ್ಲಿಲ್ವಾ? ವಿನಂತಿ ಮಾಡಿರುವ ಮಾಸ್ಟರ್ಗಳು ದೂರ ಸರಿಯಿದೆ. ನಮಗೆ ಮನಸ್ಸಿಗೆ ಸಚಿವ ಸಂಪುಟನೇ ಅದೇನು ಹೀರೋಯಿಸಂ ಬಂತೋ ಗೊತ್ತಿಲ್ಲ. ನಮ್ಮ ಸದನಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಏನು ನಡೆದುಕೊಂಡ್ರು, ಏನು ಕಾಗದಗಳನ್ನ ಬೀಸೋದ್ರ ಮೂಲಕ ಅನಾಗರಿಕ ವರ್ತನೆಯನ್ನ ಮಾಡಿದ್ರು. ಅದಕ್ಕಾಗಿ ತಾವೇನು ಹೆಸರಿಸಿದ್ದೀರಿ ಆ 18 ಜನರನ್ನ ದಯಮಾಡಿ ತಾವು ತಕ್ಷಣದಿಂದ ಜಾರಿಗೆ ಬರುವಂತೆ 6 ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಬೇಕು. ಹಾಗೆ ಅಂತೇಳಿ ನೀವು ತಂದಿರ್ತಕ್ಕಂಥ ಇದಕ್ಕೆ ನಾನು ಬೆಂಬಲಿಸ್ತೇನೆ. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ. ಮಾನ್ಯ ಸದಸ್ಯ, ಈ ಸದನ ಹೇಳುವುದಕ್ಕೆ ಬಯಸ್ತೇನೆ. ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಸದನವು ಅತ್ಯಂತ ಪವಿತ್ರವಾದ ಮತ್ತು ಸಭಾಧ್ಯಕ್ಷರಿಗೆ ಅತ್ಯಂತ ಗೌರವವಾದದ್ದು. ಸದನದ ಕಾರ್ಯಕಲಾಪಗಳು ಅಡ್ಡಿಪಡಿಸುತ್ತಾ ಸಭಾಧ್ಯಕ್ಷರ ಪೀಠ ಲೆಕ್ಕಿಸದೆ ಈ ಸಂಸದೀಯ ವ್ಯವಸ್ಥೆಗೆ ಧಕ್ಕೆ ಬರುವಂತೆ ಈ ಸದನದಲ್ಲಿ ಯಾರಾದರೂ ಅಗೌರವವಾಗಿ ಅಶಿಸ್ತಿನಿಂದ ಮತ್ತು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ. ಯುಟಿ ಖಾದರ್ ಶ್ರಮಿಸುತ್ತಾರೆ, ಅದು ಈ ಪೀಠ
ಶ್ರಮಿಸುವುದಿಲ್ಲ. ಆದ ಕಾರಣ ಮಾನ್ಯ ಸದಸ್ಯರಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿಎನ್, ಎಸ್ಆರ್ ವಿಶ್ವನಾಥ್, ಬಿಎ ಬಸವರಾಜ್, ಎಂಆರ್ ಪಟೇಲ್, ಚನ್ನಬಸಪ್ಪ, ಬಿ ಸುರೇಶ್ ಗೌಡ, ಉಮ್ಮನಾಥ್ ಕೋಟ್ಯಾನ್, ಶರಣ್ ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬಿಲ್ದಲ್, ಸಿಕೆ ರಾಮಮೂರ್ತಿ, ಯಶ್ಪಾಲ್ ಸ್ವರ್ಣ, ಹರೀಶ್ ಬಿಪಿ, ಡಾಕ್ಟರ್ ಭರತ್ ಶೆಟ್ಟಿ, ವಿನಯ್ ಮುನಿರತ್ನ, ಬಸವರಾಜ್ ಮುತ್ತಿಮೂಟ್, ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳ ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ. ಮಾನ್ಯ ಸಚಿವರು. ಅಧ್ಯಕ್ಷರೇ, ಫಸ್ಟ್ ಮೇಜರ್ ಅಪ್ಡೇಟ್ ಇದು. ಬಿಜೆಪಿ ಶಾಸಕರು ಸಸ್ಪೆಂಡ್. ಯಾರು ಸದನದಲ್ಲಿ ಕೋಲಾಹಲಕ್ಕೆ ಕಾರಣಾದ್ರು, ಸ್ಪೀಕರ್ ಸ್ಥಾನಕ್ಕೆ ಪೇಪರ್ ಅನ್ನ ಎಸೆದ್ರು ಆ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸ್ವತಃ ಸ್ಪೀಕರ್ ಯುಟಿ ಖಾದರ್ ಅವರು ಈಗ ತಾನೇ ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಬಿಜೆಪಿ ಶಾಸಕರು ಸಸ್ಪೆಂಡ್. ಸದನದಲ್ಲಿ ಸ್ಪೀಕರ್ ಕುರ್ಚಿಗೆ ಪೇಪರ್ ಎಸೆದಿರೋ ಪೈಕಿ ದೊಡ್ಡನಗೌಡ, ಅಶ್ವಥ್ ನಾರಾಯಣ್ ಸಸ್ಪೆಂಡ್ ಆಗಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಅದೇ ಸಿಗ್ತಾ ಇದೆ. ಯುಟಿ ಖಾದರ್ ಅವರು ಈಗ ತಾನೇ ಪ್ರಸ್ತಾಪ ಮಾಡ್ತಾ ಇದ್ರು. ಎಲ್ಲಾ ಅಧಿಕಾರ ಕೂಡ ಸದನದಲ್ಲಿ ಸ್ಪೀಕರ್ ಸ್ಥಾನಕ್ಕೆ ಅದರದೇ ಆದಂತಹ ಗೌರವ ಇದೆ, ಸದನಕ್ಕೂ ಕೂಡ ಗೌರವ ಇದೆ. ಅದನ್ನ ಮೀರಿ ವರ್ತನೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಸ್ಪೀಕರ್ ಅವರಿಗೆ ಇರುತ್ತೆ. ಯಾಕೆ ಕುತ್ಕೊಂತೀರಾ ನೀವೆಲ್ಲ ಮಂತ್ರಿಗಳಾಗಿ? ರಾಜಕೀಯ ಮಂತ್ರಿಗಳು ನೀವು. ನಾಳೆ ನಿಮಗೂ ಆದ್ರೆ ನಿಮ್ಮ ದಲಿತರ ಎಷ್ಟು ಮಾತನಾಡೋರು ಅವರು ಸಹಿತ ಕಾಗದವನ್ನ ಬೀಸಿದ್ರು. ಈ ಕಾಗದವನ್ನ ಬೀಸುವಂತ ಈ ರೀತಿ ಒಂದು ಪಾಟೀಲ್ಗೆ ಗುಂಡಾಗಿರಿ ವರ್ತನೆ ಮಾಡೋದನ್ನ ಯಾವ ಕಾರಣಕ್ಕೂ ಈ ಸದನ ಸಹಿಸೋದಿಲ್ಲ. ಇಲ್ಲಿ ಶಿಸ್ತಿರಬೇಕು, ಜನರ ಕಾಳಜಿ ಇರಬೇಕು, ಪರಸ್ಪರ ಗೌರವ ಇರಬೇಕು, ಪೀಠಕ್ಕೆ ಗೌರವ ನೀಡತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದು ಕಾನೂನು ಹೌದು, ನಿಯಮನೂ ಹೌದು, ನಮ್ಮ ಕರ್ತವ್ಯನೂ ಹೌದು. ಆದರೆ ಅದಕ್ಕೆ ಧಿಕ್ಕರಿಸಿ ನಡೆದಿರ್ತಕ್ಕಂಥ ಈ ಎಲ್ಲ ಎಲ್ಲಿವರೆಗೆ ತಮ್ಮ ಮಕ್ಕಳಿಗೆ ಬಂದು ಹೆಗಲಿಗೆ ಹೆಗಲು ಹಚ್ಚುವಂತ ಮಟ್ಟಕ್ಕೆ ಸಂಸದೀಯ ಸಚಿವರಿಗೇನು ಅನ್ನಿಸ್ತಿಲ್ವಾ? ವಿನಂತಿ ಮಾಡಿದ್ರು ಮಾರ್ಷಲ್ಗಳು. ದೂರ ಸರಿಯಿದೆ, ನಮಗೆ ಮನಸ್ಸಿಗೆ ಸಚಿವ ಸಂಪುಟದ ಅದೇನು ಹೀರೋಯಿಸಂ ಬಂತೋ ಗೊತ್ತಿಲ್ಲ. ನಮ್ಮ ಸದನಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಏನು ನಡೆದುಕೊಂಡ್ರು, ಏನು ಕಾಗದಗಳನ್ನ ಬೀಸೋದ್ರ ಮೂಲಕ ಅನಾಗರಿಕ ವರ್ತನೆಯನ್ನ ಮಾಡಿದ್ರು. ಅದಕ್ಕಾಗಿ ತಾವೇನು ಹೆಚ್ಚಿಸಿದ್ದೀರಿ ಆ 18 ಜನರನ್ನ ದಯಮಾಡಿ ತಾವು ತಕ್ಷಣದಿಂದ ಜಾರಿಗೆ ಬರುವಂತೆ 6 ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಿಬೇಕು. ಹಾಗೆ ಅಂತ ಹೇಳಿ ನೀವು ತಂದಿರ್ತಕ್ಕಂಥ ಇದಕ್ಕೆ ನಾನು ಬೆಂಬಲಿಸ್ತೇನೆ. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ. ಮಾನ್ಯ ಸದಸ್ಯ ಈ ಸದನ ಹೇಳುವುದಕ್ಕೆ ಬಯಸ್ತೇನೆ. ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಸದನವು ಅತ್ಯಂತ ಪವಿತ್ರವಾದ ಮತ್ತು ಸಭಾಧ್ಯಕ್ಷರಿಗೆ ಅತ್ಯಂತ ಗೌರವವಾದದ್ದು. ಸದನದ ಕಾರ್ಯಕಲಾಪಗಳು ಅಡ್ಡಿಪಡಿಸುತ್ತಾ ಸಭಾಧ್ಯಕ್ಷರ ಪೀಠ ಲೆಕ್ಕಿಸದೆ ಈ ಸಂಸದೀಯ ವ್ಯವಸ್ಥೆಗೆ ಧಕ್ಕೆ ಬರುವಂತೆ ಈ ಸದನದಲ್ಲಿ ಯಾರಾದರೂ ಅಗೌರವವಾಗಿ ಅಶಿಸ್ತಿನಿಂದ ಮತ್ತು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ. ಯುಟಿ ಖಾದರ್ ಶ್ರಮಿಸುತ್ತಾರೆ, ಅದು ಈ ಪೀಠ ಶ್ರಮಿಸುವುದಿಲ್ಲ. ಆದ ಕಾರಣ ಮಾನ್ಯ ಸದಸ್ಯರಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿಎನ್, ಎಸ್ಆರ್ ವಿಶ್ವನಾಥ್, ಬಿಎ ಬಸವರಾಜ್, ಎಂಆರ್ ಪಟೇಲ್, ಚನ್ನಬಸಪ್ಪ, ಬಿ ಸುರೇಶ್ ಗೌಡ, ಉಮ್ಮನಾಥ್ ಕೋಟ್ಯಾನ್, ಶರಣ್ ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬಿಲ್ದಲ್, ಸಿಕೆ ರಾಮಮೂರ್ತಿ, ಯಶ್ಪಾಲ್ ಸ್ವರ್ಣ, ಹರೀಶ್ ಬಿಪಿ, ಡಾಕ್ಟರ್ ಭರತ್ ಶೆಟ್ಟಿ, ವಿನಯ್ ಮುನಿರತ್ನ, ಬಸವರಾಜ್ ಮುತ್ತಿಮೂಟ್, ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳ ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ. ಮಾನ್ಯ ಸಚಿವರು. ಅಧ್ಯಕ್ಷರೇ, ಫಸ್ಟ್ ಮೇಜರ್ ಅಪ್ಡೇಟ್ ಇದು.
ಬಿಜೆಪಿ ಶಾಸಕರು ಸಸ್ಪೆಂಡ್. ಯಾರು ಸದನದಲ್ಲಿ ಕೋಲಾಹಲಕ್ಕೆ ಕಾರಣಾದ್ರು, ಸ್ಪೀಕರ್ ಸ್ಥಾನಕ್ಕೆ ಪೇಪರ್ ಅನ್ನ ಎಸೆದ್ರು ಆ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸ್ವತಃ ಸ್ಪೀಕರ್ ಯುಟಿ ಖಾದರ್ ಅವರು ಈಗ ತಾನೇ ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಬಿಜೆಪಿ ಶಾಸಕರು ಸಸ್ಪೆಂಡ್. ಸದನದಲ್ಲಿ ಸ್ಪೀಕರ್ ಕುರ್ಚಿಗೆ ಪೇಪರ್ ಎಸೆದಿರುವ ಪೈಕಿ ದೊಡ್ಡನಗೌಡ, ಅಶ್ವಥ್ ನಾರಾಯಣ್ ಸಸ್ಪೆಂಡ್ ಆಗಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಯುಟಿ ಖಾದರ್ ಅವರು ಈಗ ತಾನೇ ಪ್ರಸ್ತಾಪ ಮಾಡ್ತಾ ಇದ್ರು. ಎಲ್ಲಾ ಅಧಿಕಾರ ಕೂಡ ಸದನದಲ್ಲಿ ಸ್ಪೀಕರ್ ಸ್ಥಾನಕ್ಕೆ ಅದರದೇ ಆದಂತಹ ಗೌರವ ಇದೆ, ಸದನಕ್ಕೂ ಕೂಡ ಗೌರವ ಇದೆ. ಅದನ್ನ ಮೀರಿ ವರ್ತನೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಯಾಕೆ ಕೂತ್ಕೊಂತೀರಾ ನೀವೆಲ್ಲ ಮಂತ್ರಿಗಳಾಗಿ? ನೀವು ನಾಳೆ ನಿಮ್ಗೂ ಆದ್ರೆ ನಿಮ್ಮ ದಲಿತರ ಎಷ್ಟು ಜನ ಮಾತನಾಡೋರು ಅವರು ಸಹಿತ ಕಾಗದವನ್ನ ಬೀಸಿದ್ರು. ಈ ಕಾಗದವನ್ನ ಬೀಸುವಂತ ಈ ರೀತಿ ಒಂದು ಪಾಟೀಲ್ಗೆ ಗುಂಡಾಗಿರಿ ವರ್ತನೆ ಮಾಡೋದನ್ನ ಯಾವ ಕಾರಣಕ್ಕೂ ಈ ಸದನ ಸಹಿಸೋದಿಲ್ಲ. ಇಲ್ಲಿ ಶಿಸ್ತು ಇರಬೇಕು, ಜನರ ಕಾಳಜಿ ಇರಬೇಕು, ಪರಸ್ಪರ ಗೌರವ ಇರಬೇಕು, ಪೀಠಕ್ಕೆ ಗೌರವ ನೀಡತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದು ಕಾನೂನು ಹೌದು, ನಿಯಮನೂ ಹೌದು, ನಮ್ಮ ಕರ್ತವ್ಯನೂ ಹೌದು. ಆದರೆ ಅದಕ್ಕೆ ಧಿಕ್ಕರಿಸಿ ನಡೆದಿರ್ತಕ್ಕಂಥ ಈ ಎಲ್ಲ ಎಲ್ಲಿವರೆಗೆ ತಮ್ಮ ಮಕ್ಕಳಿಗೆ ಬಂದು ಹೆಗಲಿಗೆ ಹೆಗಲು ಹಚ್ಚುವಂತ ಸಂಸದೀಯ ಸಚಿವರಿಗೇನು ಅನ್ನಿಸ್ಲಿಲ್ವಾ? ವಿನಂತಿ ಮಾಡಿರುವ ಮಾಸ್ಟರ್ಗಳು ದೂರ ಸರಿಯಿದೆ. ನಮಗೆ ಮನಸ್ಸಿಗೆ ಸಚಿವ ಸಂಪುಟನೇ ಅದೇನು ಹೀರೋಯಿಸಂ ಬಂತೋ ಗೊತ್ತಿಲ್ಲ. ನಮ್ಮ ಸದನಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಏನು ನಡೆದುಕೊಂಡ್ರು, ಏನು ಕಾಗದಗಳನ್ನ ಬೀಸೋದ್ರ ಮೂಲಕ ಅನಾಗರಿಕ ವರ್ತನೆಯನ್ನ ಮಾಡಿದ್ರು. ಅದಕ್ಕಾಗಿ ತಾವೇನು ಹೆಸರಿಸಿದ್ದೀರಿ ಆ 18 ಜನರನ್ನ ದಯಮಾಡಿ ತಾವು ತಕ್ಷಣದಿಂದ ಜಾರಿಗೆ ಬರುವಂತೆ 6 ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಬೇಕು. ಹಾಗೆ ಅಂತ ಹೇಳಿ ನೀವು ತಂದಿರ್ತಕ್ಕಂಥ ಇದಕ್ಕೆ ನಾನು ಬೆಂಬಲಿಸ್ತೇನೆ. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ. ಮಾನ್ಯ ಸದಸ್ಯ